ನಮಸ್ಕಾರ ವೀಕ್ಷಕರೇ, ಇದು ರಾಜ್ಯ ಬಿಜೆಪಿಗೆ ಒಂದು ಬಿಗ್ ನ್ಯೂಸ್ ಅಂತ ಹೇಳಬಹುದು. ಬಿಜೆಪಿಯ ಒಳಜಗಳದ ಜಟಾಪಟಿಗೆ ಹೈಕಮಾಂಡ್ ಈಗ ಬ್ರೇಕ್ ಹಾಕ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿವರೆಗೆ ಕೆಂಡ ಕಾರ್ತಿದ್ದಂತಹ ಯತ್ನಾಳ್ ಅವರನ್ನ ಸುಮ್ಮನಾಗಿಸುವುದಕ್ಕೆ ಹೈಕಮಾಂಡ್ ಅವರಿಗೀಗ ಒಂದು ಬಿಗ್ ಆಫರ್ ಅನ್ನು ಕೊಡ್ತಾ ಇದೆ. ಹಾಗಾಗಿದ್ದೇ ಆದಲ್ಲಿ ಇದು ಯತ್ನಾಳ್ ಅವರಿಗೆ ಬಂಪರ್ ಗಿಫ್ಟ್ ಅಂತಾನೆ ಹೇಳಬಹುದು. ದೊಡ್ಡ ಹುದ್ದೆಯ ಆಫರ್ ಬಂದಿದೆ ಎನ್ನಲಾಗ್ತಾ ಇದೆ. ಮತ್ತೊಂದು ಕಡೆ ವಿಜೇಂದ್ರ ಅವರಿಗೆ ಸ್ವಲ್ಪ ಮಟ್ಟಿಗೆ ನಿರಾಳ ಆಗುವಂತಹ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ತಾ ಇದೆ. ಆದರೆ ಯತ್ನಾಳ್ ಅವರ ಕೈ ಮೇಲಾಗ್ತಾ ಇದೆ. ಇದು ವಿಜೇಂದ್ರ ಅವರಿಗೆ ಭಾರಿ ಕಹಿ ಸುದ್ದಿ. ಹಾಗಾದ್ರೆ ಏನಿದು ಹೈಕಮಾಂಡ್ನ ಹೊಸ ಪ್ಲಾನ್? ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಬಿಜೆಪಿಯ ವರಿಷ್ಠರು? ಯಾರಿಗೆ ಶಾಕಿಂಗ್ ಸುದ್ದಿ? ವಿಜೇಂದ್ರ ಬಣಕ್ಕ ಅಥವಾ ಯತ್ನಾಳ್ ಟೀಮ್ಗ? ಹಲ್ಲು ಕಿತ್ತ ಹಾವಿನಂತಾದ್ರ ರಾಜ್ಯಾಧ್ಯಕ್ಷರು? ಆ ಎಲ್ಲದರ ಬಗ್ಗೆ ಒಂದು ವರದಿ ನೋಡೋಣ. ವೀಕ್ಷಕರೇ, ಕಳೆದ ವಾರ ವಿಜೇಂದ್ರ ಹಾಗೆ ಯತ್ನಾಳ್ ಬಣದವರು ದೆಹಲಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿಯ ಶಿಸ್ತು ಸಮಿತಿ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನು ಕೊಡ್ತು. 72 ಗಂಟೆಯೊಳಗೆ ಉತ್ತರವನ್ನು ಕೊಡಬೇಕು ಅಂತ ಸೂಚಿಸಲಾಗಿತ್ತು. ಈ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಕೆಲವು ದಿನಗಳ ಮಟ್ಟಿಗಾದ್ರೂ ಅಲ್ಲಿಂದ ಇಲ್ಲಿವರೆಗೆ ಬಿಜೆಪಿಯ ರೆಬೆಲ್ ನಾಯಕರು ಮೌನವನ್ನು ವಹಿಸಿದ್ದಾರೆ. ಹೈಕಮಾಂಡ್ ನೋಟಿಸ್ ದಿಗಿಲು ಹುಟ್ಟಿಸಿದೆ. ಆದರೆ ಯತ್ನಾಳ್ ಅವರಿಗೆ ಬಿಜೆಪಿ ನೋಟಿಸ್ ಕೊಡ್ತಿರೋದು ಇದೇನು ಮೊದಲಲ್ಲ. ಈ ಹಿಂದೆನೂ ನೋಟಿಸನ್ನು ಕೊಟ್ಟಿತ್ತು, ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಆಗಲೂ ಸ್ವಲ್ಪ ದಿನ ಸುಮ್ಮನಿದ್ರು, ಮತ್ತೆ ವಾಕ್ಸಮರವನ್ನು ಮುಂದುವರಿಸ್ತಾರೆ. ಈ ರೀತಿಯಾದಂತಹ ಒಂದು ನಡವಳಿಕೆ ಅವರದ್ದು. ಈಗ ಬಿಜೆಪಿ ಕೊಟ್ಟಂತಹ ನೋಟಿಸ್ ಪ್ರಕಾರ ಫೆಬ್ರವರಿ 13 ಉತ್ತರವನ್ನು ಕೊಡಬೇಕಾಗಿತ್ತಲ್ವಾ? ಆದರೆ ಇದುವರೆಗೂ ಅಧಿಕೃತವಾಗಿ ಅವರಿಂದ ಉತ್ತರ ಬಂದಿಲ್ಲ ಅನ್ನೋದು ಮಾಹಿತಿ ಇದೆ. ಆದರೂ ಸಹ ಬಿಜೆಪಿಯ ಶಿಸ್ತು ಸಮಿತಿ ಈ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ಅಂದರೆ ಏನರ್ಥ? ಹೈಕಮಾಂಡ್ ಬೇರೆಯದೇ ಪ್ಲಾನ್ನಲ್ಲಿದ್ದಂತೆ ಕಾಣಿಸ್ತಾ ಇದೆ. ಆದರೆ ಇತ್ತ ಯತ್ನಾಳ್ ಅವರಿಗೆ ಬಂದಿರುವಂತಹ ನೋಟಿಸ್ ಏನಿದೆ ಅದು ಗಂಭೀರವಾಗಿ ಪರಿಗಣಿಸಲೇಬೇಕಾಗುತ್ತೆ. ಅದರಿಂದ ಪಾರಾಗೋದಕ್ಕೆ ಯತ್ನಾಳ್ ಈಗ ಹಲವು ಮಾರ್ಗಗಳಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದರಲ್ಲಿ ಒಂದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡರ ಸಹಾಯವನ್ನು ಕೇಳಿರೋದು. ಇನ್ನೊಂದು ಕಡೆ ತನಗೆ ನೋಟಿಸ್ ಬಂದರೂ ಅದಕ್ಕೆ ಉತ್ತರವನ್ನು ಕೊಡೋದಿಲ್ಲ ಅಂತ ಯತ್ನಾಳ್ ಅವರು ಹೇಳಿದ್ರು ಸಹ ತೆರೆಮರೆಯಲ್ಲಿ ಈ ನೋಟಿಸ್ನಿಂದ ಪಾರಾಗೋದಕ್ಕೆ ದಾರಿಯನ್ನು ಹುಡುಕಿಕೊಳ್ತಿದ್ದಾರೆ. ಮತ್ತೊಂದು ಕಡೆ ವಿಜೇಂದ್ರ ಅವರು ತಮ್ಮದೇ ಆದಂತಹ ಪ್ರಯತ್ನದಲ್ಲಿದ್ದಾರೆ. ಇದೇ ಬರುವ ಫೆಬ್ರವರಿ 20ರಂದು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆ ಸಂಬಂಧ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಂತ ವಿಜೇಂದ್ರ ಅವರು ಹೇಳಿದ್ದಾರೆ. ಪಕ್ಷದಲ್ಲಿ ನಡೆಯುತ್ತಿರುವಂತಹ ಎಲ್ಲಾ ವಿದ್ಯಮಾನಗಳನ್ನು ವರಿಷ್ಠರು ಗಮನಿಸ್ತಾ ಇದ್ದಾರೆ. ಅಶಿಸ್ತನ್ನ ತಡೆದುಕೊಳ್ಳೋದಕ್ಕೂ ಒಂದು ಮಿತಿ ಅಂತ ಇರುತ್ತೆ ಅಂತ ಸ್ವಲ್ಪ ಖಾರವಾಗಿನೇ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಯತ್ನಾಳ್ ಅವರಿಗೆ ಸಂಘ ಪರಿವಾರದ ನಾಯಕರಿಂದಲೂ ಸ್ವಲ್ಪ ಬಿಸಿ ಮುಟ್ಟಿದೆ ಅನ್ನುವ ಮಾಹಿತಿ ಇದೆ. ನಾಯಕರ ಜೊತೆಗಿನ ಮಾತುಕತೆಯ ಸಂದರ್ಭದಲ್ಲಿ ಮೊದಲು ನೀವು ನೋಟಿಸ್ಗೆ ಉತ್ತರವನ್ನು ಕೊಡಿ, ನಿಮ್ಗೇನು ಹೇಳಬೇಕು ಅನ್ನೋದಿದೆಯೋ ಅದೆಲ್ಲವನ್ನ ನೋಟಿಸ್ನ ಉತ್ತರದಲ್ಲಿ ಉಲ್ಲೇಖಿಸಿ ಕೊಡಿ, ಅದಾದ ಮೇಲೆ ನಮ್ಮ ಹತ್ರ ಬನ್ನಿ, ಆಗ ನಾವು ಕೆಲವೊಂದಷ್ಟು ಸಲಹೆಗಳನ್ನು ಕೊಡಬಹುದು ಅಂತ ಸಂಘದ ಪ್ರಮುಖರು ಯತ್ನಾಳ್ ಅವರಿಗೆ ಹೇಳಿದ್ದಾರೆ ಅನ್ನೋ ಸುದ್ದಿ ಇದೆ. ಸದ್ಯ ಯತ್ನಾಳ್ ಅವರು ಈ ನೋಟಿಸ್ಗೆ ಯಾವ ರೀತಿಯ ಉತ್ತರವನ್ನು ಕೊಡ್ತಾರೆ ಅನ್ನೋದು ಸಹ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ನೋಟಿಸ್ನ ಗಡುವು ಮುಗಿದಿದ್ರೂ ಸಹ ಇನ್ನೂ ಸ್ವಲ್ಪ ದಿನಗಳ ಕಾಲಾವಕಾಶವನ್ನು ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಆ ಮೂಲಕ ಹಿರಿಯ ನಾಯಕನ ಮೇಲೆ ಬಿಜೆಪಿಯ ಶಿಸ್ತು ಸಮಿತಿ ಉದಾರತೆಯನ್ನು ತೋರಿಸ್ತಾ ಇದೆ. ಇದನ್ನು ನಾವು ಗಮನಿಸಬೇಕಾಗಿರುವಂಥದ್ದು. ಅದೇನೇ ಇದ್ರೂ ಬಿಜೆಪಿಯ ತತ್ವ ಸಿದ್ಧಾಂತದ ಪ್ರಕಾರ ನೋಟಿಸ್ಗೆ ಉತ್ತರವನ್ನು ಕೊಡಲೇಬೇಕು. ಇದನ್ನೇ ಸಂಘದ ನಾಯಕರು ಸಹ ಹೇಳ್ತಿರುವಂಥದ್ದು. ಹೀಗಾಗಿ ಯತ್ನಾಳ್ ಅವರು ತೊಳಲಾಟದಲ್ಲಿದ್ದಾರೆ. ಈಗ ಸದ್ಯದಲ್ಲೇ ಅಧಿಕೃತವಾಗಿ ಈ ನೋಟಿಸ್ಗೆ ಉತ್ತರವನ್ನು ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ಈ ನೋಟಿಸ್ ಕೊಟ್ಟ ನಂತರದಲ್ಲಿ ಅವರ ಟೀಮ್ನಲ್ಲಿದ್ದ ಪ್ರಮುಖ ನಾಯಕರು ಸುಮ್ಮನಾಗಿದ್ದಾರೆ ಅನ್ನೋದನ್ನು ಸಹ ನಾವು ಗಮನಿಸಬೇಕು. ಇನ್ನೊಂದು ಕಡೆ ವಿಜೇಂದ್ರ ಬಣದ ನಾಯಕರು ಸಹ ಸುಮ್ಮನಾಗಿದ್ದಾರೆ. ಒಟ್ಟಾರೆಯಾಗಿ ಸದ್ಯ ಎಲ್ಲರ ಚಿತ್ತ ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಯ್ಕೆ ಮೇಲಿದೆ. ಈಗಾಗಲೇ ಹೈಕಮಾಂಡ್ ಕಡೆಯಿಂದ ಒಂದು ದೊಡ್ಡ ಸಂದೇಶ ಬಂದಿದೆ. ಪಕ್ಷದ ಕಾರ್ಯಕರ್ತರ ಭಾವನೆಗೆ ತೊಂದರೆಯಾಗುವಂತಹ ಯಾವುದೇ ಹೇಳಿಕೆಯನ್ನು ಕೊಡಬಾರದು ಅಂತ ವರಿಷ್ಠರು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಬಿಜೆಪಿಯ ಅಂತರ್ಯುದ್ಧಕ್ಕೆ ಸದ್ಯಕ್ಕೆ ವಿರಾಮ ಬಿದ್ದಿದೆ. ಆದರೆ ಇದು ಪೂರ್ಣ ವಿರಾಮನೋ ಅಥವಾ ತಾತ್ಕಾಲಿಕನೋ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ವೀಕ್ಷಕರೇ, ಇದೆಲ್ಲದರ ನಡುವೆ ಇದೀಗ ಬಂದಿರುವ ಹೊಸ ಸುದ್ದಿ ಅಂದರೆ ಎಲ್ಲರನ್ನ ಸಮಾಧಾನ ಪಡಿಸುವಂತಹ ಹೊಸ ಸೂತ್ರವೊಂದನ್ನು ಹೈಕಮಾಂಡ್ ಹೆಣೆದಿದೆ ಅನ್ನೋದು. ಯತ್ನಾಳ್ ಅವರನ್ನ ಕಳೆದುಕೊಳ್ಳೋದಕ್ಕೆ ಬಿಜೆಪಿಗೆ ಸುತಾರಾಮ್ ಇಷ್ಟ ಇಲ್ಲ. ಇದಲ್ಲದೆ ಅವರ ಉಚ್ಚಾಟನೆ ಮಾಡೋದು ಅಂದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಹೀಗಾಗಿ ಹೈಕಮಾಂಡ್ನಿಂದಲೇ ಒಂದು ಸೂತ್ರ ಸಿದ್ಧವಾಗಿದೆ. ಆ ಪ್ರಕಾರ ಆಗಿದ್ದೇ ಆದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಪಕ್ಷದಲ್ಲಿ ದೊಡ್ಡ ಹುದ್ದೆ ಸಿಗುತ್ತೆ. ಅದು ರಾಜ್ಯಾಧ್ಯಕ್ಷ ಸ್ಥಾನಕ್ಕಿಂತಲೂ ದೊಡ್ಡ ಹುದ್ದೆ. ಅಷ್ಟು ಮಾತ್ರ ಅಲ್ಲ, ಇದರ ಮುಂದಿನ ಪರಿಣಾಮವಾಗಿ ವಿಜೇಂದ್ರ ಅವರ ಸ್ಥಿತಿ ಹಲ್ಲು ಕಿತ್ತ ಹಾವಿನ ಅಂತಾಗಲಿದೆಯಾ? ಈ ಪ್ರಶ್ನೆಗಳು ಉದ್ಭವ ಆಗೋದಕ್ಕೆ ಈ ಹೈಕಮಾಂಡ್ನ ಹೊಸ ಪ್ಲಾನ್ ಕಾರಣ ಆಗ್ತಾ ಇದೆ. ಪಕ್ಷದ ವಲಯದಲ್ಲೂ ಈ ಬಗ್ಗೆ ಈಗ ಗುಸುಗುಸು ಹರಿದಾಡ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಪಕ್ಷಕ್ಕೆ ಈ ರೀತಿಯಾದಂತಹ ಕ್ರಮ ಅನಿವಾರ್ಯ ಅನ್ನೋದು ಸಹ ಹೌದು. ಹಾಗಾದ್ರೆ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ? ಹೈಕಮಾಂಡ್ನ ಹೊಸ ಪ್ಲಾನ್ ಏನು ಅದನ್ನು ಹೇಳ್ತೀನಿ ಕೇಳಿ. ಇಲ್ಲಿವರೆಗೆ ರಾಜ್ಯಾಧ್ಯಕ್ಷರ ಚುನಾವಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು.
ಆದರೆ ವೀಕ್ಷಕರೇ, ಚುನಾವಣೆ ನಡೆಸಿದ್ದೇ ಆದಲ್ಲಿ ಅದು ಪಕ್ಷದಲ್ಲೇ 2-3 ಬಣಗಳು ಸೃಷ್ಟಿಯಾಗೋದಕ್ಕೆ ಸ್ವತಃ ಹೈಕಮಾಂಡೇ ಕಾರಣ ಆದಂತಾಗುತ್ತೆ. ಪಕ್ಷ ಇಬ್ಬಾಗ ಆಗೋದಕ್ಕೆ ಹೈಕಮಾಂಡೇ ಮುನ್ನುಡಿ ಬರೆದಂತಾಗುತ್ತೆ. ಯಾಕಂದರೆ ಚುನಾವಣೆ ಎಂದಾಗ ಪ್ರತಿಸ್ಪರ್ಧೆ ಇದ್ದೇ ಇರುತ್ತೆ. ಸಮಾನ ಮನಸ್ಕರೆಲ್ಲ ಸೇರಿ ತಮ್ಮ ತಮ್ಮ ಬಣದಿಂದ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರೆ. ಅದು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಮಾರಕ ಆಗಬಹುದಾದಂತಹ ಕೆಲಸ. ಈಗೇನು ಪರಿಸ್ಥಿತಿ ಎದುರಾಗಿದೆ ಅದಕ್ಕಿಂತಲೂ ಕೆಟ್ಟದಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಹೀಗಾಗಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ಮೊರೆ ಹೋಗುವ ಪ್ಲ್ಯಾನ್ನಲ್ಲಿ ಹೈಕಮಾಂಡ್ ಇಲ್ಲ. ಅದು ಕೇವಲ ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಷಯ ಅಷ್ಟೇ. ಹೀಗಾಗಿ ಚುನಾವಣೆ ಇಲ್ಲದೇನೆ ಸಹಮತದ ಅಧ್ಯಕ್ಷರ ಆಯ್ಕೆಗೆ ಹೊಸ ಸೂತ್ರವೊಂದನ್ನು ರೆಡಿ ಮಾಡಿಕೊಂಡಿದೆ. ವೀಕ್ಷಕರ, ಈ ರೀತಿಯಾದಂತಹ ಆಯ್ಕೆ ಹಿಂದೆ ಮತ್ತೊಂದು ಪ್ರಬಲವಾದಂತಹ ಕಾರಣ ಸಹ ಇದೆ. ಈ ರೀತಿಯಾಗಿ ಆಯ್ಕೆ ಮಾಡಿದ್ರೆ ರಾಜ್ಯಾಧ್ಯಕ್ಷರ ಮೇಲೆ ಹೈಕಮಾಂಡ್ ನಾಯಕರಿಗೆ ಸಂಪೂರ್ಣವಾದಂತಹ ಕಂಟ್ರೋಲ್ ಇರುತ್ತೆ. ಒಂದು ವೇಳೆ ಚುನಾವಣೆ ನಡೆಸಿದ್ರೆ ರಾಜ್ಯದಲ್ಲಿ ತಮಗೆ ಬೆಂಬಲ ಇದೆ ಅಂತ ಹೇಳಿ ರಾಜ್ಯಾಧ್ಯಕ್ಷರಾದಂಥವರು ವರಿಷ್ಠರನ್ನ ಪರಿಗಣನೆಗೆ ತೆಗೆದುಕೊಳ್ಳದೇ ಇರಬಹುದು. ಹೈಕಮಾಂಡ್ ಮಾತನ್ನ ಮೀರಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಆಗ ಪಕ್ಷದ ಸಂಘಟನೆ ಕೈತಪ್ಪುತ್ತೆ. ಹೀಗಾಗಿ ಚುನಾವಣೆ ನಡೆಸುವ ಪ್ಲಾನ್ ಮಾಡೋದಿಲ್ಲ. ಈಗ ಚುನಾವಣೆ ಇಲ್ಲದೇನೆ ಸಹಮತದ ಅಧ್ಯಕ್ಷರ ಆಯ್ಕೆಗೆ ಸೂತ್ರವೊಂದನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅವರು ದಿಲ್ಲಿಯಿಂದ ಹೊತ್ತು ತರುತ್ತಿದ್ದಾರೆ. ಆ ಸೂತ್ರದ ಪ್ರಕಾರವಾಗಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡೋದು, ಅಂದರೆ ವಿಜಯೇಂದ್ರ ಅವರನ್ನ ಮುಂದುವರಿಸೋದು. ಈ ರೀತಿಯಾಗಿ ಮಾಡಿದ್ರೆ ಯತ್ನಾಳ್ ಅವರ ಬಣ ಖಂಡಿತವಾಗ್ಲೂ ರೊಚ್ಚಿಗೇಳುತ್ತೆ. ಅವರನ್ನು ಸಮಾಧಾನ ಪಡಿಸೋದಕ್ಕೆ ಹೈಕಮಾಂಡ್ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದೆ. ವಿಜಯೇಂದ್ರ ಅವರನ್ನ ಅಧ್ಯಕ್ಷರಾಗಿ ಮುಂದುವರೆಸಿದ್ರೆ ವಿಜಯೇಂದ್ರ ಅವರ ಬಣ ತಣ್ಣಗಾಗುತ್ತೆ. ಇನ್ನುಳಿದಿರೋದು ಯತ್ನಾಳ್ ಅವರ ಬಣ ಹಾಗೆ ತಟಸ್ಥ ಬಣ. ಅವರಿಗಾಗಿ ಅಂತಾನೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಪ್ರಮುಖ ಪದಾಧಿಕಾರಿಗಳ ಹುದ್ದೆಗಳ ನೇಮಕಾತಿಯಲ್ಲಿ ಈ ತಟಸ್ಥ ಬಣವನ್ನು ಪರಿಗಣಿಸಲಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಪಕ್ಷನಿಷ್ಠ ಹಾಗೆ ಸಂಘನಿಷ್ಠ ಶಾಸಕರು ಮುಖಂಡರನ್ನ ಪರಿಗಣಿಸಲಾಗುತ್ತೆ. ಇನ್ನು ಯತ್ನಾಳ್ ಬಣಕ್ಕೆ ಏನು ಮಾಡ್ತಾರೆ, ಕೋರ್ ಕಮಿಟಿಯಲ್ಲಿ ಭಿನ್ನಮತೀಯರ ಪೈಕಿ ಒಬ್ಬರಿಗೆ ಅಥವಾ ಇಬ್ಬರಿಗೆ ಅವಕಾಶವನ್ನು ಕಲ್ಪಿಸೋದು. ಇದು ಹೈಕಮಾಂಡ್ನ ಪ್ಲಾನ್. ಇದರ ಜೊತೆಗೆ ಯತ್ನಾಳ್ ಅವರಿಗೆ ಅಂತಾನೆ ಒಂದು ಬಂಪರ್ ಗಿಫ್ಟ್ ಅನ್ನು ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದು ಪಕ್ಷದ ರಾಷ್ಟ್ರೀಯ ಸಮಿತಿಯಲ್ಲಿ ಕಾರ್ಯದರ್ಶಿ ಹುದ್ದೆಗೆ ಶಾಸಕ ಯತ್ನಾಳ್ ಅವರನ್ನ ಪರಿಗಣಿಸೋದು. ಈ ಒಂದು ಸೂತ್ರ ಅನ್ವಯ ಆಗಿದ್ದೇ ಆದಲ್ಲಿ ಯತ್ನಾಳ್ ಅವರಿಗೆ ಪಕ್ಷದಲ್ಲಿ ದೊಡ್ಡ ಸ್ಥಾನಮಾನ ಸಿಕ್ಕಂತಾಗುತ್ತೆ. ಕೇವಲ ಇಷ್ಟಕ್ಕೆ ಈ ಒಂದು ಸೂತ್ರ ಸೀಮಿತ ಆಗಿಲ್ಲ. ಯತ್ನಾಳ್ ಅಂಡ್ ಟೀಮ್ ತಣ್ಣಗಾಗೋದಕ್ಕೆ ಈ ಒಂದು ಸೂತ್ರದಲ್ಲಿ ಒಂದು ರಹಸ್ಯ ಅಡಗಿದೆ. ಪ್ರಕಾರವಾಗಿ ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಲಾಗುತ್ತೆ. ಆದರೆ ಬಿಜೆಪಿಯ ಮೂಲಗಳ ಪ್ರಕಾರ ಅಧ್ಯಕ್ಷ ಸ್ಥಾನದಲ್ಲಿ ವಿಜಯೇಂದ್ರ ಅವರು ಇರ್ತಾರೆ. ಆದರೆ ಪಕ್ಷದ ಇಡೀ ಸೂತ್ರ ಹೈಕಮಾಂಡ್ ಕೈಯಲ್ಲಿರುತ್ತೆ. ಪರಿಣಾಮವಾಗಿ ವಿಜಯೇಂದ್ರ ಅವರಿಗೆ ಸ್ವತಂತ್ರವಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಈ ರೀತಿಯ ಸೂತ್ರವನ್ನು ಮುಂದಿಟ್ಟು ಯತ್ನಾಳ್ ಬಣವನ್ನು ತಣ್ಣಗಾಗಿಸುವಂತಹ ಪ್ಲಾನ್ ಹೈಕಮಾಂಡ್ದು. ಒಟ್ಟಾರೆಯಾಗಿ ಈ ರೀತಿ ಆಗಿದ್ದೇ ಆದಲ್ಲಿ ಪಕ್ಷದಲ್ಲಿ ಯತ್ನಾಳ್ ಅವರಿಗೆ ದೊಡ್ಡ ಹುದ್ದೆ, ದೊಡ್ಡ ಸ್ಥಾನಮಾನ ಸಿಕ್ಕಂತಾಗುತ್ತೆ. ಜೊತೆಗೆ ವಿಜಯೇಂದ್ರ ಅವರ ವಿರುದ್ಧದ ವೈಯಕ್ತಿಕ ಸಮರಕ್ಕೆ ತಕ್ಕ ಮಟ್ಟಿಗೆ ಉಪಶಮನ ಆದಂತೆಯೂ ಆಗುತ್ತೆ. ವೀಕ್ಷಕರೇ, ಇದಿಷ್ಟು ಬಿಜೆಪಿಯ ಕತೆ. ಆದರೆ ಇನ್ನು ಕಾಂಗ್ರೆಸ್ನಲ್ಲೂ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಅಲ್ಲಿ ನಿಜವಾದ ಸಮರ ಇನ್ನೂ ಆರಂಭ ಆಗಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಮಹಾಯುದ್ಧಕ್ಕೆ ಇದು ಒಂದು ಸುತ್ತಿನ ತಾಲೀಮು. ಈಗ ನಡೆದಿರೋದು ಪರಸ್ಪರ ಶಕ್ತಿ ಪರೀಕ್ಷೆ ಅಷ್ಟೇ. ಏನೇನೆಲ್ಲ ಆಯಿತು ಅನ್ನೋದನ್ನು ನೀವೆಲ್ಲರೂ ಗಮನಿಸಿದ್ದೀರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುರ್ಚಿಯನ್ನು ಬಿಟ್ಕೊಡೋದಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಇನ್ನು ಅವರ ಬಣದವರಂತೂ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಕುಟುಕ್ತಿದ್ದಾರೆ. ಕಾಂಗ್ರೆಸ್ನಲ್ಲೂ ಸಹ ಅಧಿಕಾರ ಹಂಚಿಕೆಯ ಒಪ್ಪಂದದ ವಿಚಾರದಲ್ಲಿ ನಡೆಯುತ್ತಿರುವಂತಹ ಮುಸುಕಿನ ಗುದ್ದಾಟ ಗುಂಪುಗಳ ಬಲ ಪ್ರದರ್ಶನದ ಹಂತಕ್ಕೆ ಮುಟ್ಟಿದೆ. ಇನ್ನು ಕಾಂಗ್ರೆಸ್ನಲ್ಲೂ ಸಹ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕೆ ಒಂದು ಹಂತಕ್ಕೆ ಕಂಟಕ ಎದುರಾಗಿತ್ತು. ಆದರೆ ಹೈಕಮಾಂಡ್ ಮಾತ್ರ ಡಿ ಕೆ ಶಿ ಅವರ ಬೆನ್ನಿಗೆ ನಿಂತಿದೆ. ಸಿದ್ದರಾಮಯ್ಯ ಅವರ ಬಣ ಸೇರಿದಂತೆ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಸೇರಿದಂತೆ ಇನ್ನಿತರ ದಲಿತ ನಾಯಕರು ಡಿ ಕೆ ಶಿವಕುಮಾರ್ ಅವರ ಬಲ ಕುಗ್ಗಿಸೋದಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ವರ್ಷದ ಆರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಂತಹ ಔತಣಕೂಟದಿಂದ ಶುರುವಾದಂತಹ ಈ ಸಮರ ಇನ್ನೂ ಮುಗಿದಿಲ್ಲ. ಅಂತ್ಯವಾಗುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಸೈಲೆಂಟ್ ಆಗಿ ಇದ್ದುಕೊಂಡೇ ತೆರೆಮರೆಯಲ್ಲಿ ತಮ್ಮ ಪ್ರಯತ್ನವನ್ನು ಮುಂದುವರೆಸಿದ್ದಾರೆ. ಒಕ್ಕಲಿಗ ಶಾಸಕರು, ಸಚಿವರೆಲ್ಲ ಸೇರಿ ಸಭೆಯನ್ನ ಮಾಡಿ ಸಿದ್ದರಾಮಯ್ಯ ಅವರ ಬೆಂಬಲಿಗರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ವರಿಷ್ಠರನ್ನು ಒತ್ತಾಯಿಸ್ತಾ ಇದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ಪ್ರಸ್ತಾಪ ಮಾಡಿ ಸಿದ್ದರಾಮಯ್ಯ ಬೆಂಬಲಿಗರಲ್ಲಿ ಯಾರ್ಯಾರೆಲ್ಲ ಪಕ್ಷಕ್ಕೆ ಮುಜುಗರ ಆಗುವಂತಹ ಬಹಿರಂಗ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಅವರನ್ನ ಮಟ್ಟ ಹಾಕುವಂತಹ ಪ್ಲಾನ್ನಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಇನ್ನು ವೀಕ್ಷಕರೇ, ಜೆಡಿಎಸ್ನಲ್ಲೂ ಅತೃಪ್ತಿ ಹೊಗೆಯಾಡ್ತಾ ಇದೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಪುತ್ರ ನಿಖಿಲ್ ಅವರ ಸೋಲಿನ ಆಘಾತದಿಂದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಇನ್ನೂ ಚೇತರಿಸಿಕೊಂಡಿಲ್ಲ. ಅದಕ್ಕೂ ಮುನ್ನವೇ ಇತ್ತೀಚೆಗಷ್ಟೇ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರ ಕಾರ್ಯವೈಖರಿ ವಿರುದ್ಧವಾಗಿ ಜೆಡಿಎಸ್ ಶಾಸಕರು ಸಿಡಿದೆದ್ದಿದ್ದಾರೆ. ಇನ್ನು ಜೆಡಿಎಸ್ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಪುತ್ರನನ್ನು ತಂದು ಕೂರಿಸುವಂತಹ ಪ್ರಯತ್ನಗಳ ಬಗ್ಗೆಯೂ ಅತೃಪ್ತಿ ಇದೆ.
ಅದಕ್ಕೂ ಹೆಚ್ಚಾಗಿ ಪಕ್ಷದ 12ಕ್ಕೂ ಹೆಚ್ಚು ಶಾಸಕರು ಡಿ.ಕೆ. ಶಿವಕುಮಾರ್ ಅವರ ಸಂಪರ್ಕದಲ್ಲಿದ್ದಾರೆ ಅನ್ನೋದು ರಾಜಕೀಯದಿಂದ ಬಂದಿರುವ ಸುದ್ದಿ. ಅಲ್ಲಿ ಬಹಳಷ್ಟು ಶಾಸಕರಿಗೆ ಗೊಂದಲ ಮೂಡಿಸಿರುವಂಥದ್ದು ಅಂದರೆ ಕುಮಾರಸ್ವಾಮಿ ಅವರ ರಾಜಕೀಯ ನಡೆಗಳು. ಇದು ಅವರ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಆತಂಕವನ್ನು ಮೂಡಿಸಿದೆ. ಹೀಗಾಗಿ JDS ಪಕ್ಷದಲ್ಲೂ ಎಲ್ಲವೂ ಸರಿ ಇಲ್ಲ ಅಂತ ಹೇಳಬಹುದು. ಇದಿಷ್ಟು ರಾಜ್ಯ ರಾಜಕೀಯದ ಸದ್ಯದ ಪಕ್ಷಗಳ ಸ್ಥಿತಿಗತಿ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಬಿಜೆಪಿ, JDS ಹಾಗೆ ಕಾಂಗ್ರೆಸ್ ಈ ಮೂರೂ ಪಕ್ಷಗಳಿಗೆ ರಾಜ್ಯಾಧ್ಯಕ್ಷರು ಯಾರಾದರೆ ಸೂಕ್ತ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.